ನೋಡಿ ಈಗ ಅತುಲ್ ಸುಭಾಷ್ ಹಾಗೆ ನಿಖಿತಾ ಸಿಂಘಾನಿಯ ಮದುವೆ ಆಗಿರೋದು ಕೂಡ ಮ್ಯಾಟ್ರಿಮನಿ ವೆಬ್ಸೈಟ್ ಮೂಲಕ. ಎಸ್ 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 ಮೂಲ ಬಹುತೇಕ ಈ ಪ್ರಕರಣಗಳ ಈ ರೀತಿ ದಿಕ್ಕು ದೆಸೆ ಪಡಿತಾ ಇರೋದೇ ಈ ಮ್ಯಾಟ್ರಿಮೋನಿಯಲ್ ವೆಬ್ಸೈಟ್ಗಳು ಮತ್ತೆ ಡೇಟಿಂಗ್ ಆಪ್ಗಳ ಮೂಲಕ ಮದುವೆ ಆದ ಅಂದ್ರೆ ಇದರ ರೇಷಿಯೋ ಜಾಸ್ತಿ ಅಂತ. ಏನ್ ಮಾಡ್ತಾ ಇದಾರೆ ಅಂತಂದ್ರೆ, ನಾನಂಗಂತ ಅಪ್ಪ ಅಮ್ಮ ನೋಡೋದು ಸಂಬಂಧಗಳೆಲ್ಲ ಚೆನ್ನಾಗಿದ್ದಾರೆ ಅಂತ ಹೇಳ್ತಿಲ್ಲ, ಆದ್ರೆ ಈ ತರದ ಮೋಸ ಆಗ್ತಿರ್ತಕ್ಕಂಥದ್ದು, ಈ ತರದ ಹಂತಕ್ಕೆ ಬರ್ತಿರ್ತಕ್ಕಂಥದ್ದು ಬಹುತೇಕ ಈ ಪ್ಲಾಟ್ಫಾರ್ಮ್ಗಳದು ಅಂತ. ಎಸ್ ಎಸ್ ಇವಾಗ ಅವ್ರು ನೋಡೋದು ಏನ್ ಗೊತ್ತಾ, ಮೆಂಟಲಿ ಅವರು ಇಬ್ರು ಇಂಟೆಲೆಕ್ಚುಯಲಿ ಮ್ಯಾಚ್ ಆಗ್ತಾರ ಅಂತ ಅವ್ರುಗಳು ನೋಡಲ್ಲ. ಓಕೆ, ಫೈನಾನ್ಷಿಯಲಿ ಮ್ಯಾಚ್ ಆಗ್ತಿದ್ಯಾ ಅಂದ್ರೆ, ನನ್ಗೆ ಲೋನ್ ಇಷ್ಟಿದೆ, ವಿಲ್ ಪೇ ಮೀ, ಐ ಹ್ಯಾವ್ ಲೋನ್, ವಿಲ್ ಶಿ ಪೇ ಮೀ, ಒಳಗಡೆ ಬರಂಗಿಲ್ಲ ಅವ್ರ ಅಕೌಂಟ್ ನ ಅದಕ್ಕೆ ಜಾಯಿಂಟ್ ಮಾಡ್ತಾರೆ. ಸೊ ಇವಾಗ ಮ್ಯಾರೇಜ್ ಇಸ್ ಬಿಕಮ್ ಫಾರ್ ದ ಕನ್ವೀನಿಯನ್ಸ್, ನಾಟ್ ಫಾರ್ ಕಮಿಟ್ಮೆಂಟ್. ಕನ್ವೀನಿಯನ್ಸ್ಗೋಸ್ಕರ ಮದ್ವೆ ಮಾಡ್ಕೊಂತಾರೆ. ಇವಾಗ ಲಿವ್ ಇನ್ ರಿಲೇಶನ್ಶಿಪ್ ಕನ್ವೀನಿಯನ್ಸ್ಗೆ ಅಲ್ವಾ, ಅದೇ ತರ ಮ್ಯಾರೇಜು ಕನ್ವೀನಿಯನ್ಸ್ಗೆ ಮಾಡ್ಕೊಂತಾರೆ. ಆ ಹುಡುಗಿಯಿಂದ ನನ್ಗೆ ಏನು ಲಾಭ, ಆ ಹುಡುಗನಿಂದ ಏನ್ ಲಾಭ ಅಷ್ಟೇ ಹೊರ್ತು ಆ ಕಮಿಟ್ಮೆಂಟ್, ಆ ಸೇಕ್ರೆಟ್ ಇದು ರಿಲೇಶನ್ಶಿಪ್ ಅನ್ನೋದು ಅವ್ರಿಗೆ ಇಟ್ ಇಸ್ ಗಾನ್ ವಿತ್ ದ ವಿಂಡ್ ಅಂತ ಅನ್ಸತ್ ನನ್ಗೆ.